babies are not waking up in the morning, so they. Anything you want Shweta to buy, put a pro at the end of it. Pro Max. And we'll put. ಫೀಡ್ಬ್ಯಾಕ್ ಅಮ್ಮ. ಹೌದು ಆಮೇಲೆ ಹಾಕ್ತೀನಿ ಸ್ವಲ್ಪ. वो देना ये मैं डाल दूंगा. ನೈ ನೀನ ಕರ್ಕೊಂಡು ಹೋಗ್ಬೇಕಲ್ಲ. ಯಾವ ಭಾಷೆಯಲ್ಲಿ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಬಾಯಿನ ನಮ್ಮಮ್ಮ ಮತ್ತು ರಾಮ್ ನಿನ್ನೆ ಸ್ಯಾಟರ್ಡೆ ಹೋಗ್ಬಿಟ್ಟು ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮಮ್ಮ ಯಾವಾಗಲೂ ಗಿಡಗಳು ಸಿಗೋ ಅಂಗಡಿಗೆ ಕರ್ಕೊಂಡು ಹೋಗು ಅಂತ. ಆ್ಯಂಡ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ರಾಮ್ ಫೈನಲಿ ಕರ್ಕೊಂಡು ಹೋಗಿದ್ದಾನೆ. ರಾಮ್ ನಮ್ಮತ್ತೆ, ನಮ್ಮ ಮಾವ, ನಮ್ಮಮ್ಮ ಎಲ್ಲರೂ ಒಂದೇ ಥರ. ಆ್ಯಂಡ್ ಇವತ್ತು ನಾನು ನನ್ನ ರೂಮ್ ಎಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದೆ ಕ್ಲೀನಾಗಿ. ಹೊಸ ಬಟ್ಟೆ ಎಲ್ಲ ತಂದಿದ್ದನ್ನೆಲ್ಲ ಇಟ್ಕೊಂಡು. ನಮ್ಮ ಮಮ್ಮಿ ಫುಲ್ ಬ್ಯುಸಿಯಾಗಿದ್ದಾರೆ. ನಮ್ಮ ಬ್ಯಾಕ್ ಯಾರ್ಡಲ್ಲಿ ಒಂದಷ್ಟು ಸ್ಟ್ರಾಬೆರೀಸ್ ಬಂದಿದೆ, ಆಯಿತಾ ತೋರಿಸ್ತೀನಿ. ಲುಕ್ ಎಟ್ ದಟ್. ನಿನ್ನೆ ಒಂದು ಮೊಲ ಬಂದ್ಬಿಟ್ಟು ಇದನ್ನೆಲ್ಲ ಕಚ್ಚಿ ತಿಂದ್ಬಿಟ್ಟಿದೆ ಎಲೆ ಎಲ್ಲ. ಸ್ಟ್ರಾಬೆರೀಸ್ ನೋಡಿದ್ರೆ ಅದೇ ಥರ ಇಲ್ಲೂ ಬಂದಿತ್ತು, ಎಲ್ಲ ತಿಂದ್ಬಿಟ್ಟಿದೆ ಪ್ರಾಣಿಗಳು. ಆ್ಯಂಡ್ ಅಲ್ಲೊಂದಷ್ಟು ಸ್ಟ್ರಾಬೆರಿ ಗಿಡಗಳಿದೆ. ಇನ್ನ ತೋರಿಸ್ತೀಯಾ ಸ್ಟ್ರಾಬೆರೀಸ್ ತೋರಿಸ್ತೀಯಾ? ಅಮ್ಮ ಏನು ಮಾಡ್ತಾ ಇದೆಯಾ? ಇದೆಲ್ಲ ಎತ್ತಿಡ್ತೀನಿ. ಹಾಕಿದ್ದಾಯ್ತಾ? ಅದು ಗಿಡ ಹಾಕಿದ್ದು ಹಾಕಿದ್ದೀನಿ, ಗಿಡ ಮುಂದ್ಗಡೆ ಹಾಕಿದ್ದೀನಿ. ಓಕೆ. ಸೊ ನಮ್ಮಮ್ಮ ಸದ್ಯಕ್ಕೆ ಫ್ಲವರ್ಸ್ ಹಾಕ್ತಾ ಇದ್ದಾರೆ. ಇದೊಂದು ಆ್ಯಂಡ್ ಇನಾ ಪಾಪು ಡೇ ಕೇರ್ ನಡೆಸ್ತಾ ಇದ್ದಾರೆ ಒಳಗಡೆ. ತೋರಿಸ್ತೀನಿ ನೋಡಿ, ಎಲ್ಲ ಹರ್ಕೊಂಡು ಏನು ನಡೀತಿದೆ. My babies are not waking up in the morning, so they are just sleeping for a long time. So the baby don't have it, like no sleep. ಏನಾಯ್ತು Nothing. ಹೇಳು. Something will. That baby put your head, mouth, blanket, nothing. Play do around the house and not clean up them. Thus donate them on the trees. ಡೊನೇಟ್ ಮಾಡಲ್ಲ. ಬಟ್ ಮಗುಗೆ ಮುಖ ಮುಚ್ಚಿದ್ಯಾ? ಮಗು ಉಸಿರಾಡೋದು ಹೆಂಗೆ? Nothing. They want to be like that for so much time. Sleep. It's dangerous for them, right? It's not a good thing. Can you please help the babies breathe properly? No, they don't want to breathe like that. They want to sleep and breathe like, and putting line onto their face. That's how they breathe. Don't want to put it on their body. You want to put the whole thing. You want the hair and the eyes also. ಬಟ್ ಒಂದು ಪಾಪು ಅಳ್ತಿದೆ ಅನ್ಸುತ್ತೆ, ಎತ್ಕೋ ಫಸ್ಟ್. I don't want any blindness. No. She just moved back. I said no, I don't want. I didn't see her move back. I did not. No, she wants to see when she's going to see that move her legs like this. She said no. Actually, when I'm baby also I don't want it. ಆಕ್ಚುಲಿ ಏನ್ ನಡೆದಿಲ್ಲ, ಸುಮ್ಮನೆ ಹೇಳ್ತಿದ್ಯಾ ಪುಟಾಣಿ. No, she wants to upside down like that. She don't want any blanket. You want blanket then? ನೋಡಿದ್ರ ಇನ್ನಾನ ನಾನು ಮೇಲ್ಗಡೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಕಿಚನ್ನು ಮತ್ತೆ Like that. Here go. ಜಿಮ್ ಎರಡನ್ನೂ Here go. ಫುಲ್ ರಂಪ. ಇನ್ನೊಬ್ರು ಕೇಳಿದ್ದೀರಾ ನಾನು ಯಾವ ವೀಸಾ ಮೇಲೆ ಇರೋದು ಅಂತ. ಸೊ ನಾನಿರೋದು H4 ವೀಸಾ ಮೇಲೆ, ಅಂದರೆ ನಾನು EAD ಮೇಲಿರೋದು. ಅದಕ್ಕೋಸ್ಕರನೇ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗ್ತಾ ಇರೋದು. ಇನ್ ಕೇಸ್ ನನ್ನ ಹತ್ರನೇ H1 ಇದ್ದಿದ್ರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡೋ ಹಾಗಿಲ್ಲ, ಯಾಕಂದರೆ ಆವಾಗ ನನಗೆ ಯಾವುದೇ ರೀತಿಯಾದ ಸೆಕೆಂಡ್ರಿ ಇನ್ಕಮ್ ಬರೋಂಗಿಲ್ಲ, ಆಯಿತಾ. ಅದಕ್ಕೋಸ್ಕರ H4 ಇರೋದ್ರಿಂದ ಮಾಡ್ಬೋದು. ಅಕಸ್ಮಾತ್ ನನಗೆ H1B ಪಿಕ್ ಆದರೆ ನಾನು ಅವತ್ತು ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬೇಕಾಗತ್ತೆ. ಏನಿದು? Taking pictures books. ಎಲ್ಲರಿಗೂ ಹೇಳು ಹಾಯ್. ಎಲ್ಲರಿಗೂ Hi. ಹೇಳು ಹಾಯ್ ಎಲ್ಲರಿಗೂ. Hi. ಹೇಗಿದ್ದೀರಾ? If you're nice, can you meet me forever?
ಇಫ್ ದೇ ಆರ್ ನೈಸ್ ದೇ ವಾಂಟ್ ಯು ಟು ಮೀಟ್ ಯು ದೇ ಕ್ಯಾನ್ ಮೀಟ್ ಯು. ಬಟ್ ನೀನು ಕನ್ನಡದಲ್ಲಿ ಮಾತಾಡ್ಸಿದ್ರೆ ಅವ್ರು ಮಾತಾಡ್ತಾರೆ. ಯಾರು ಎಲ್ಲವೂ ಹೇಗಿದ್ದೀರಾ? ಹೇಗಿವಿದಿ? ನಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಬಾಬಾ ವೇಟು ಬೇಬಿ ಸೂಟ್ ಹಾಕಿತ್ತು ಸ್ಕೈ ಸೂಟ್. ಸೊ ದಟ್ ಈಸ್ ಸ್ಪ್ಯಾನಿಷ್. ಏನಂದರೆ ಅವ್ರ ಸ್ಕೂಲಲ್ಲಿ ಸ್ಪ್ಯಾನಿಷ್ ಹೇಳ್ಕೊಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾಳೆ. ಬಟ್ ಅದು ಸ್ಪ್ಯಾನಿಷ್ ಅಲ್ಲ, ಜಸ್ಟ್ ಟ್ರೈ ಮಾಡೋದಷ್ಟೆ. ಇದು ನಮ್ಮ ಲೇಸಿನೆಸ್ಸಿಂದ ಅಥವಾ ನಮ್ಮ ಲೇಸಿನೆಸ್ಗೋಸ್ಕರ ಈ ಥರ ಫೌಂಟೇನ್ ತಂದಿದ್ದೀವಿ ನೀರು ಬಿಡೋಕ್ಕೆ. ಯಾರಿಲ್ಲ ಅಂದ್ರೆ ನಿಂತ್ಕೊಂಡು ಕೈಯಲ್ಲಿ ನೀರು ಬಿಟ್ಕೊ ಅಂತ ನಿಂತ್ಕೋತಾರೆ ಅಂತ. ಎಲ್ಲರ ಮನೆಗೂ ಹಾಕಿದ್ದಾರೆ. ಹಾಂ, ಎಲ್ಲರೂ ಹಾಕಿ ಇನ್ನೂ ಚೆನ್ನಾಗಿರೋ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಹಾಕಿದಾರಮ್ಮ ಒಬ್ಬೊಬ್ರು. ನನ್ನ ಮೆಟಾ ಫ್ರೆಂಡ್ ಇದ್ದಾರಲ್ಲ, ಅವರು ಅಲ್ಲಲ್ಲೇ ಫುಲ್ಲು ಅದೇ ಪಾರ್ಕಿಗೆಲ್ಲ ಹಾಕ್ತಾರೆ ನೋಡು, ಆ ಥರ ಹಾಕಿದ್ದಾರೆ ಒಬ್ಬೊಬ್ರು. ಭಾಳ ಚೆನ್ನಾಗಿ ಹಾಕಿರ್ತಾರೆ. ಇವಾಗ ಏನು ಮಾಡ್ತಿದ್ಯಮ್ಮ? ಬರ್ತೀಯಮ್ಮ ಒಳಗಡೆ? ಬಂಗಾರು ಅಜ್ಜಿ ನೋಡಕ್ ಬಂದಿದ್ದೀನಿ. ಅಮ್ಮ ಏನೇನು ಮಾಡಿದೆ ಹೇಳಮ್ಮ ಅಟ್ಲೀಸ್ಟು. ಇಲ್ಲೊಂದು ರೋಸ್ ಗಿಡ ಹಾಕಿದ್ದೆ. ಹಾಂ ಇದೊಂದು ಮೊಗ್ಗಾಗಿತ್ತು. ಹಾಂ, ನೋಡೋಣ ಯಾವ ಕಲರ್ ಬಿಡುತ್ತೆ ಅಂದ್ರೆ ಅದು ಏನೋ ತಿಂದೆ ಹೋಗ್ಬಿಟ್ಟಿದೆ ಎಲ್ಲ ನೋಡಿ. ಅದಕ್ಕೆ ಮೆಡಿಸನ್ ಹಾಕ್ತಾ ಇದ್ದೀನಿ. ಹಳ್ಳಿ ಮೇಷ್ಟ್ರು ಬಂದಿದ್ದಾರೆ ನೋಡಿದ್ದೆ. ಮೇಡಮ್, I'm trying to madam. ವಾಟ್ ಆರ್ ಯು ಟ್ರೈಂಗ್ ಟು ಮೇಡಮ್? ಮೇಡಮ್ ಅಂದ್ಲಮ್ಮ ನನಗಳು. ಯಾರು ಮೇಡಮ್? ನಿಮ್ಮ ಹೆಸ್ರೇನು ಮೇಡಮ್? You madam. ಹೇಳಪ್ಪ ಹೆಸರು. ಅರ್ಶಿನ ಪುಡಿ ತಂದು ಹಾಕ್ತೀನಿ. ಓ ಸೊ ಎಷ್ಟು ಕಾಮಾಗಿದೆ ಇವತ್ತು ದಿವಸ. ನಮ್ಮ ಮಮ್ಮಿ ಫೇವ್ರೆಟ್ ಕೆಲಸ ಮಾಡ್ತಾ ಇದ್ದಾರೆ. But you read this book? ಏನು ಬುಕ್ ಅದು? I don't know. I'm gonna read it. ನೋಡ್ಬಿಟ್ಟು ಹೇಳಲ್ಲ ಬುಕ್. Disney Princess. I don't know. ಸ್ಲೀಪಿಂಗ್. Sleeping Beauty. Sleeping Beauty. ಇನ್ನೊಂದು ನಾನೊಂದು ಬುಕ್ ಓದ್ತೀನಲ್ಲ, ಒಂದು ಕಿಂಗ್ದು. ಆ ಕಿಂಗ್ ಹೆಸರೇನು? The Savata. ದಶರಥ. ಹೌ ಮೆನಿ ವೈಫ್ಸ್ ಡಿಡ್ ಹಿ ಹ್ಯಾವ್? 3 wives. ಇದೇನಮ್ಮ ತೋರ್ಸು. ನೀಮ್ ಆಯಿಲ್. ನಮ್ಮಮ್ಮ 1 by 1 ಹಾಕ್ತಾ ಇದಾರೆ ಎಲ್ಲ. रखोगे तो नहीं चलेगा, और डालना चाहिए इसके अराउंड में. क्या चल? वो कुछ ऐसे दाना जैसे डाला है ना आपने, वो दाना जैसे डालोगे तो नहीं चलेगा. ऐसे प्रॉपर सर्किल ये होना चाहिए. उस पे लिखा है ना इंस्ट्रक्शन डॉट्स की तरह. नहीं, इनसे पढ़ने को बोलना था. वो खा लेगा सुबह तक. आपने यहाँ डाला, आपने यहाँ नहीं डाला तो यहाँ से जाएगा ना अंदर. Mama, this way? This way? ಎಸ್, ಕರೆಕ್ಟ್, ಪರ್ಫೆಕ್ಟ್. ಫೀಡ್ಬ್ಯಾಕ್ ಅಮ್ಮ. ಹೌದು, ಆಮೇಲೆ ಹಾಕ್ತೀನಿ ಸ್ವಲ್ಪ. वो देना, ये मैं डाल दूंगा. ನೈ ನೀನ ಕರ್ಕೊಂಡು ಹೋಗ್ಬೇಕಲ್ಲ. ಯಾವ ಭಾಷೆ Dude. ನಾಮಿದ್ದು ನನ್ನ ವ್ಲಾಗಿಗೆ ಹಾಯ್ ಹೇಳು. हाय ब्लॉग. ವ್ಲಾಗ್. ಬಾಯ್ ಗಾಯ್ಸ್, ಬೇಗ ಬರ್ರಿ ರಾಮ್, ಊಟ ಟೈಮ್ ಅಷ್ಟೊತ್ತಿಗೆ ಬಾಪ. ಈಗ ಹೋಗ್ತಾ ಇದ್ದಾರೆ ಇಬ್ರು ಅಪ್ಪ ಮಗಳು. ಸೊ ನಮ್ಮ ಮನೇಲಿ ಇದೇ ಥರ 4 ಭಾಷೆ ಮಾತಾಡೋದು. ನಾನು ನಮ್ಮಮ್ಮ ಕನ್ನಡನಲ್ಲಿ ಮಾತಾಡ್ತೀವಿ. ನಾನು ಇನಾನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾತಾಡಿಸ್ತೀನಿ. ಬಟ್ ರಾಮ್ ನನ್ನ ಇಂಗ್ಲೀಷಲ್ಲಿ ಮಾತಾಡಿಸ್ತಾನೆ, ನಮ್ಮಮ್ಮನ ಹಿಂದಿನಲ್ಲಿ ಮಾತಾಡಿಸ್ತಾನೆ. ಆ್ಯಂಡ್ ಒಂದೊಂದ್ಸಲ ಕಾರ್ತಿಕ್ ಇದ್ದಾಗ ರಾಮ್ ಮತ್ತು ಕಾರ್ತಿಕ್ ತೆಲುಗುನಲ್ಲಿ ಮಾತಾಡ್ತಾರೆ. ಸೊ ಇನಾ ಪಾಪುಗೆ ಇವಾಗ ಫುಲ್ ಕನ್ನಡ ಆ್ಯಂಡ್ ಫುಲ್ ತೆಲುಗು ಬರುತ್ತೆ. ಮನೆಯಲ್ಲಿದ್ದರೆ ಮಲ್ಟಿಲಿಂಗ್ವಲ್ ಹೌಸ್ ಹೋಲ್ಡಲ್ಲಿದ್ದರೆ ಎಷ್ಟು ಭಾಷೆ ಕಲಿಬೋದು ಅಂತ. ಜೊತೆಗೆ ಸ್ಕೂಲಲ್ಲಿ ಸ್ಪ್ಯಾನಿಷ್. ಸೊ ಇಟ್ಸ್ ಲಾಟ್ ಆಫ್ ಥಿಂಗ್ಸ್. ಎನಿವೇಸ್, ನಾವಿವತ್ತು ನಾನು ಮತ್ತು ರಾಮ್ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಇಬ್ಬರೇ. ವಿಂಡೋ ಶಾಪಿಂಗ್ ಅಂತ ಹೋಗಿದ್ದು. ಬಟ್ ಲೈಕ್ ಯು ಆಲ್ ನೋ, ನಾನು ಯಾವತ್ತೂ ವಿಂಡೋ ಶಾಪಿಂಗ್ ಮಾಡೋದಿಲ್ಲ. ಸೊ ಇವಾಗ ಮೇಲ್ಗಡೆ ಬಂದಿದ್ದೀನಿ.
ನೋಡಿ ಈ ಜಾಗ, ಇದಿಷ್ಟು ಜಾಗನೂ ಬೆಳಗ್ಗೆ 5 o'clock ಎದ್ದು ಕ್ಲೀನ್ ಮಾಡಿದ್ದೆ. ಆ್ಯಂಡ್ ಯು ಕ್ಯಾನ್ ಸಿ ಐ ಆಮ್ ಅ ಲಿಟಲ್ ಟಯರ್ಡ್. ಬನ್ನಿ, ಯೂನಿಕ್ಲೋಯಿಂದ ಶಾಪಿಂಗ್ ಮಾಡಿದ್ದು ಇವತ್ತು. ಏನೆಲ್ಲ ತಂದಿದ್ದೀನಿ, ರಾಮ್ ಯಾವ ಥರ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಈನಾ ಪಾಪು ಬ್ರ್ಯಾಂಡ್ಸ್ದು ಇನ್ನೊಂದು ವಿಡಿಯೋನಲ್ಲಿ ನೀಟಾಗಿ ಮಾಡಿ ಹೇಳ್ತೀನಿ ಆಯಿತಾ. ಅದು ಹಿಂದೆ ನೋಡಿದ್ರೆ ರಾಮ್ ಮತ್ತು ಈನಾ ಪಾರ್ಕಲ್ಲಿ ಕಾಣಿಸ್ತಾರೆ. ಸಚ್ ಅ ಬ್ಯೂಟಿಫುಲ್ ವ್ಯೂ ಗೊತ್ತಾ ಈ ಮನೆಯಿಂದ. ಆ್ಯಂಡ್ ತುಂಬ ಜಾಸ್ತಿ ಸಣ್ಣಿದ್ದಾಗ ಅಲ್ಲಿ ಫುಲ್ಲು ಬೆಟ್ಟಗಳು ಕಾಣುತ್ತೆ. ಈ ಸೋಫಾ ಮೇಲೆ ಕುತ್ಕೊಂಡ್ರೆ ಎಲ್ಲ ಬೆಟ್ಟ ಗುಡ್ಡ ಆ್ಯಂಡ್ ಪಾರ್ಕ್ ಕಾಣುತ್ತೆ. ಈಗ ನಾನು ತೋರಿಸ್ಬಿಡ್ತೀನಿ, ಝೂಮ್ ಮಾಡಿಬಿಟ್ಟು ಡಿಡಂಗ್ 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 ಅಲ್ಲಿ. ಆಲ್ ರೈಟ್, ಜನರಲಿ ನಾನು ಶಾಪಿಂಗ್ ಬ್ಯಾಗ್ನ ತೊಗೊಂಡು ಹೋಗ್ತೀನಿ. ಇವತ್ತು ನಾವು ಶಾಪಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಸುಮ್ಮನೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಬಟ್ ಐಲ್ ಶೋ ಯು. ಅದಕ್ಕೂ ಮುಂಚೆ ಯೂನಿಕ್ಲೋ ಬ್ರ್ಯಾಂಡ್ ಬಗ್ಗೆ ಹೇಳ್ಬಿಡ್ತೀನಿ. ಯೂನಿಕ್ಲೋ ಬ್ರ್ಯಾಂಡ್ ಇವಾಗ ತುಂಬಾ ಫೇಮಸ್ ಆಗ್ತಾ ಇದೆ. ಎಲ್ಲ ಜೆನ್ಸಿ ಆಗಿರ್ಬೋದು, ಲೇಟೆಸ್ಟ್ ಇವಾಗ ಎಲ್ಲ ಜನಕ್ಕೂ ಟ್ರೆಂಡಿಯಾಗಿ ಇಷ್ಟ ಆಗ್ತಾ ಇದೆ. ಫಾರ್ ಒಂದು 2-3 ರೀಸನ್ ಗೊತ್ತು ನನಗೆ, ಹೇಳ್ತೀನಿ. ಮೊದಲನೇದು ಏನಕ್ಕೆ ಇಷ್ಟ ಆ ಜನಕ್ಕೆ ಅಂದರೆ, ಯೂನಿಕ್ಲೋ ಅವರು ಫಾಸ್ಟ್ ಫ್ಯಾಷನ್ನ ಮಾಡ್ತಾ ಇಲ್ಲ. ಅಂದರೆ ಅವ್ರು ಇವತ್ತು ಲಾಂಚ್ ಮಾಡಿರೋ ಬಟ್ಟೆ ಇನ್ನೊಂದು 6 ತಿಂಗಳಲ್ಲಿ ಟ್ರೆಂಡಲ್ಲಿ ಇರೋಲ್ಲ, ಆ ಥರ ಎಲ್ಲ ಅಲ್ಲ. ಆ್ಯಂಡ್ ಎರಡನೇದು ಬಂದು ಅವ್ರ ಬಟ್ಟೆ ಕ್ವಾಲಿಟಿ ಇಸ್ ರಿಯಲಿ ಹೈ. ಆ್ಯಂಡ್ ಅವರು ಬಟ್ಟೆನ ತಯಾರಿಸೋ ರೀತಿ ಏನಿರುತ್ತಲ್ವ, ಮೆಥಡಾಲಜೀಸ್ ಅಂತ ಏನು ಹೇಳ್ತಾರೆ, ತುಂಬ ಸಸ್ಟೈನೇಬಲ್ ಆಗಿರುತ್ತಂತೆ. ಅದಲ್ಲದೆ ಅವರು ಕ್ಯಾಪ್ಸ್ಯೂಲ್ ವಾರ್ಡ್ರೋಬ್ ಯಾರಾದರೂ ಬಿಲ್ಡ್ ಮಾಡಬೇಕು ಅಂದರೆ ಯೂನಿಕ್ಲೋನಲ್ಲಿ ಯು ವಿಲ್ ಗೆಟ್ ಎವ್ರಿಥಿಂಗ್ ದಟ್ ಇಸ್ ನೀಡೆಡ್. ಕ್ಯಾಪ್ಸ್ಯೂಲ್ ವಾರ್ಡ್ರೋಬ್ ಅಂದರೆ ಏನು ಗೊತ್ತಾ, ನಿಮ್ಮ ಹತ್ರ ಇರೋ ಎಲ್ಲ ಟಾಪ್ಸು ನಿಮ್ಮ ಹತ್ರ ಇರೋ ಎಲ್ಲ ಬಾಟಮ್ಸ್ಗೆ ಮ್ಯಾಚ್ ಆಗಬೇಕು. ಆಮೇಲೆ ಏನಾದ್ರು ಜಾಕೆಟ್, ಕೋಟ್ ಅದು ಇದು ಥರ ಎಲ್ಲ ಇದ್ದರೆ ಎಲ್ಲ ರೀತಿಯಲ್ಲಿ ಸ್ಟೈಲ್ ಮಾಡೋಕ್ಕಾಗಬೇಕು. ಸೊ ಈ ಎಲ್ಲ ಕಾರಣಕ್ಕೆ ಯೂನಿಕ್ಲೋ ಫೇಮಸ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರು ಯಾವುದು ಅವ್ರ ಬಟ್ಟೆ ಮೇಲೆ ಯೂನಿಕ್ಲೋ ಅಂತ ಎಲ್ಲೂ ಬರೆಯೋದಿಲ್ಲ. ಆಲ್ಸೋ ರಾಮ್ ಇಸ್ ಲೈಕ್ ಅ ಮ್ಯಾನಿಕ್ವಿನ್ ಆಯ್ತಾ. ಅವ್ನ ವೇಟ್ ಆ ಕಡೆ ಈ ಕಡೆ ಏನೂ ಆಗಿಲ್ಲ. ನನಗೆ ಅವ್ನು 10 ವರ್ಷದಿಂದ ಗೊತ್ತು ಆಯಿತಾ. ಈ ಥರ ಬಾಕ್ಸಿ ಫಿಟ್ ತೊಗೊಂಡಿದ್ದಾನೆ. ಹಾಕೊಂಡಾಗ ರಿಯಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ದೆಮ್. ಆ್ಯಂಡ್ ಇದರಲ್ಲಿ ಎಲ್ಲ ಥರ ಇದೆ ಅವ್ರ ಹತ್ರ. ಏನಂತಾರೆ, ರೆಗ್ಯುಲರ್ ಫಿಟ್ ಇದೆ, ರಿಲ್ಯಾಕ್ಸ್ಡ್ ಫಿಟ್ ಇದೆ, ಬಾಕ್ಸಿ ಫಿಟ್ ಇದೆ, ವಿ ನೆಕ್ ಇದೆ, ಮತ್ತು ರೌಂಡ್ ನೆಕ್ ಇದೆ, ಕ್ರೂ ನೆಕ್ ಇದೆ, ಆಲ್ ಟೈಪ್ಸ್ ಆಫ್ ಥಿಂಗ್ಸ್ ಇದೆ ಆಯಿತಾ. ರಿಯಲಿ ಮೆಟೀರಿಯಲ್ ಇಸ್ ಸೋ ಗುಡ್, ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಬಾಕ್ಸಿ ಫಿಟ್ ಹಾಕ್ಕೊಳ್ಳಿ ಅಂತ ರಾಮು. ತುಂಬ ಸಾಫ್ಟ್ ಆಗಿದೆ ಈ ಮೆಟೀರಿಯಲ್ಲು. ಮುಂಚೆ ಒಂದ್ಸಲ ನಾವು ಇದನ್ನು ಯೂಸ್ ಮಾಡಿದ್ದೀವಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಾಂದರೆ ನಾನು ಫಸ್ಟ್ ಟೈಮ್ ಆಗಿದ್ರೆ ಐ ವಿಲ್ ನಾಟ್ ಯಾವುದು ಪ್ರಾಡಕ್ಟ್ ಬಗ್ಗೆ ನಂಗೆ ಮಾತಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯೂಸ್ ಮಾಡಿ ತೊಳೆದು ಚೆನ್ನಾಗಿ ಯೂಸ್ ಮಾಡಿದರೆ ಹೇಳ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ವೈಟ್. ದಿಸ್ ಇಸ್ ಮೈ ಫೇವ್ರೆಟ್ ಆಯ್ತಾ. ನನಗೆ ನನ್ನ ಹತ್ರ ಎಷ್ಟು ವೈಟ್ ಟೀ ಶರ್ಟ್ಸ್ ಇದೆ, ರಾಮ್ ಹತ್ರನೂ ಇರಲಿ ಅಂತ ಬಾಕ್ಸಿ ಫಿಟ್ಟಲ್ಲಿ ತೊಗೊಂಡಿದ್ದೀವಿ. ವೆರಿ ನೈಸ್ ಮೆಟೀರಿಯಲ್, ತುಂಬ ಬ್ರೀದೆಬಲ್ ಆಗಿದೆ ಆಯಿತಾ. ಇದು ಹಾಕೊಂಡು ನೀವು ಎಷ್ಟೊತ್ತು ಬೇಕಾದ್ರೂ ಹಾಕೋಬೋದು, ಶೆಕೆ ಥರ ಅನ್ಸಲ್ಲ. ಆ್ಯಂಡ್ ನಾನು ಕೂಡ ಶಾಪಿಂಗ್ ಮಾಡಿದೆ. ನಾನು ಇವಾಗ ಪಿಲಾಟೀಸ್ ಸೇರ್ಕೊಂಡಿದ್ದೀನಿ. ನಮ್ಮಮ್ಮ ಇರ್ಬೇಕಾದ್ರೆ ಪಿಲಾಟೀಸ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಪಿಲಾಟೀಸ್ಗೆ ಅಂತ ಒಂದಷ್ಟು ಆಕ್ಟಿವ್ ವೇರ್ನ ಶಾಪ್ ಮಾಡಿದ್ದೀನಿ, ತೋರಿಸ್ತೀನಿ. ವೆರಿ ನೈಸ್. ಯಾರಾದರೂ ಇಲ್ಲಿದ್ರೆ, ಯಾರಾದರೂ US ಇಂದ ನೋಡ್ತಾ ಇದ್ರೆ, ಅಥ್ಲೀಟಾ ಅಂತ ಬ್ರ್ಯಾಂಡು ನೀವು ನೋಡ್ಬೋದು. ಅಥ್ಲೀಟಾ ಅಂತ ಈ ಬ್ರ್ಯಾಂಡ್ದು ಈ ಪರ್ಟಿಕ್ಯುಲರ್ ಪ್ಯಾಂಟ್ ಮಾಡೆಲ್ ಹೆಸರು ಬಂದು ಟ್ರಾನ್ಸೆಂಡ್ ಅಂತ ಆಯಿತಾ. ತುಂಬಾ ಚೆನ್ನಾಗಿದೆ ಇದು. ನಾನು ಲಾರ್ಜ್ ಸೈಜ್ ತೊಗೊಂಡಿದ್ದೀನಿ. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಇಲ್ಲೂ ಅಷ್ಟೇ, ನೀವು ಯಾವುದೇ ಥರ ಪ್ಯಾಂಟ್ ಮಾಡೆಲ್ ತೊಗೋಬೋದು. ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಬ್ರಾ ಮಾಡೆಲ್ಸ್ ಕೂಡ ಇದೆ. ನಾನು ತೊಗೊಂಡಿರೋದು ರೆಗ್ಯುಲರ್ ಅಡ್ಜಸ್ಟಬಲ್ ಸ್ಟ್ರಾಪ್ದು. ದ ರೀಸನ್ ಇಸ್, ಅಡ್ಜಸ್ಟಬಲ್ ಸ್ಟ್ರಾಪ್ ತೊಗೊಂಡ ತಕ್ಷಣ ಸ್ವಲ್ಪ ವೆಯ್ಟ್ ಲಾಸ್ ಏನಾದರೂ ಆದಾಗ ಕರೆಕ್ಟ್ ಫಿಟ್ಟಿಂಗ್ ಇರಬೇಕಂದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಆಯಿತಾ. ಅಥ್ಲೀಟಾ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಬ್ರ್ಯಾಂಡ್. ತುಂಬಾ ಚೆನ್ನಾಗಿರುತ್ತೆ. ಇದು ಬಿಟ್ಟರೆ ನನಗೆ ಕ್ವಿನ್ಸ್ ಇಷ್ಟ. ಕ್ವಿನ್ಸ್ಗಿನ್ನ ಇದ್ರದ್ದು ನನಗೆ ಮೆಟೀರಿಯಲ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಇವೆರಡನ್ನೇ ಹಾಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ. ಸೊ ಇದ್ರ ಮೇಲ್ಗಡೆ ಕವರ್ ಅಪ್ಗೆ ಅಂತ ಇನ್ನೊಂದು ಟಾಪ್ ಇದೆ. ನಾನು ಹಾಕೊಂಡು ತೋರಿಸ್ತೀನಿ ಯಾವತ್ತಾದರೂ ಬೆಳಿಗ್ಗೆ ಹೊತ್ತು. ಆ್ಯಂಡ್ ನಾವು ಪಿಲಾಟೀಸ್ ಮಾಡೋ ಜಾಗದಲ್ಲಿ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ, ಬಿಕಾಸ್ ಅಲ್ಲಿ ಕತ್ಲೇನೂ ಇರುತ್ತೆ. ಇದು ಮ್ಯಾಟ್ ಪಿಲಾಟೀಸ್, ಅಲ್ಲಿ ರೀಫಾರ್ಮರ್ಸ್ ಏನೂ ಇರೋದಿಲ್ಲ. ರೀಫಾರ್ಮರ್ಸ್ದು ಹೋಗ್ಬೇಕಂದ್ರೆ ಅದು ಸ್ವಲ್ಪ ದೂರದಲ್ಲಿದೆ. ಸ್ವಲ್ಪ ಆಮೇಲೆ ಹೋಗ್ತೀನಿ ಯಾವಾಗಾದರೂ. ಇನ್ನೊಂದು ಬಂದು ಸೇಮ್ ಮಾಡಲಲ್ಲಿ ಈ ಕಲರಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪ್ಯಾಂಟು. ಮೆಟೀರಿಯಲ್ ಇಸ್ ಸೋ ಸಾಫ್ಟ್.
ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಯಾರು ಲುಲು ಲೆಮನ್ ಜಾಸ್ತಿ ಪ್ರಿಫರ್ ಮಾಡ್ತಾ ಇಲ್ಲ. ನನ್ನ ಹತ್ರ ಈಗ ಸದ್ಯಕ್ಕಿರೋದು ಲುಲು ಲೆಮನ್ನೇ. ಬಟ್ ಐ ಡೋಂಟ್ ನೋ, ಅದಕ್ಕೆಲ್ಲ ಸಖತ್ ಬ್ಯಾಡ್ ರಿವ್ಯೂಸ್ ಬರ್ತಾ ಇದೆ ದಟ್ ಅವ್ರು ಅಷ್ಟೊಂದೇನು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಈ ಸಲ ಅಥ್ಲೀಟಾ ಟ್ರೈ ಮಾಡ್ತಾ ಇದ್ದೀನಿ. ಬೈ ದ ವೇ, ಯಾರ್ಯಾರು US ಅಲ್ಲಿದ್ದೀರಾ ಅವ್ರಿಗೆಲ್ಲ ಇದು ಯೂಸ್ ಆಗ್ಬೋದು ಇನ್ಫಾರ್ಮೇಷನ್. ಅಥ್ಲೀಟಾ, ಗ್ಯಾಪ್, ಓಲ್ಡ್ ನೇವಿ, ಮತ್ತು 4 ಬ್ರ್ಯಾಂಡು ಇಟ್ಸ್ ಅಂಡರ್ ದ ಸೇಮ್ ಪೇರೆಂಟ್ ಬ್ರ್ಯಾಂಡ್. ಸೊ ನಿಮ್ಮ ಹತ್ರ ಏನಾದ್ರು ಇದ್ರದ್ದು ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಅಡಿಷ್ನಲ್ ಮೆಂಬರ್ಶಿಪ್ ರಿಲೇಟೆಡ್ ಅಥವಾ ಕ್ರೆಡಿಟ್ ಕಾರ್ಡ್ ರಿಲೇಟೆಡ್ ಪರ್ಕ್ಸ್ ಕೂಡ ಸಿಗುತ್ತೆ, ಆಯಿತಾ? ಸೊ ಅದನ್ನೊಂದು ಹೇಳಬೇಕಿತ್ತು. ಸೊ ರಾಮ್ ಎಲ್ಲೇನೋ ಕ್ರೀಮ್ ಆರ್ಡರ್ ಮಾಡಿದ್ದಾನೆ, ಏನಂತ ನೋಡೋಣ. ಪ್ರೈಮ್ ಡೇ ಬಂತಲ್ವಾ, ಸೋ ಮಚ್ ಶಾಪಿಂಗ್. vitamin C cream delivery through a capsule. ಅಲ್ಲ, ನಮ್ಮನೇಲಿ ಅಷ್ಟೊಂದು ಕ್ರೀಮ್ ಇದೆ. ವೈ ಡಿಡ್ ಯು ಆರ್ಡರ್ ದಿಸ್? Because it's unique. What is unique in this? Unique is the delivery method. Delivery method is what matters. Delivery method? They delivered in the Amazon truck only, right? Correct. But from there on to your face. ಯಾವ ಡೆಲಿವರಿ ಬಗ್ಗೆ ಹೇಳ್ತಿದ್ಯಾ ರಾಮ್? Vitamin C to your skin. Oh, so these are the vitamin C you mean? And this is niacinamide outside. Niacinamide or niacinamide? Niacinamide. Okay. Niacinamide, however. Okay. So you take one and put it on your skin. Yeah. ಈ ತರನಾ? Yes. ಮುಖ ತೊಳ್ಕೊಂಬಂದು ಹಚ್ಕೊಳ್ಳ? ಇಲ್ಲ ವೇಸ್ಟ್ ಆಗುತ್ತೆ. Correct. ನನಗೋಸ್ಕರ ಗಿಫ್ಟರ? Why? Not capsule, that's why it's a capsule in a cream. ಕ್ಯಾಪ್ಸೂಲ್ ಇನ್ ಕ್ರೀಮ್. ಇವಾಗ ಮುಖ ತೊಳ್ಕೊಂಡು ಬಂದು ಹಚ್ಕೊಳ್ಳೋಣ. Like it's not even a capsule, it is basically vitamin C ka drop. You're sure I can put this? It's not like night ಹಚ್ಕೋಬಾರ್ದು, ಬೆಳಿಗ್ಗೆ ಹಚ್ಕೋಬಾರ್ದು, ಅದು ಇದು. Anything you can put, but it's generally to be put in the morning. ಬಟ್ ಎಷ್ಟು ಕಾಸ್ಟ್ಲಿ ಇತ್ತು, ಎಷ್ಟು ಡಿಸ್ಕೌಂಟ್ ಸಿಕ್ತು? $17 it is. 19 it was. $19 $17 ಸಿಕ್ತಾ? ಏನು ಪ್ರೈಮ್ ಡೇನಲ್ಲಿ ತೊಗೊಳೋದು $2. ಇದು ಮೆಡಿಕ್ಯೂಬ್. ಯಾರಾದರೂ ನೋಡ್ಕೋಬೇಕಂದ್ರೆ, ಫೋಟೋ ಗಿಟೋ ತೆಕ್ಕೋಬೇಕಂದ್ರೆ ನೋಡಿ. ಹೊಸದು ಆ್ಯಕ್ಚುಲಿ. ಐ ಕೆನಾಟ್ ಟೆಲ್ ಎನಿಥಿಂಗ್ ಅಬೌಟ್ ಇಟ್. ಅಟ್ಲೀಸ್ಟ್ ಇದೇನಾದ್ರು ಇನ್ಫ್ಲುಯೆನ್ಸರ್ಸ್ ಏನಾದರೂ ಇಷ್ಟಪಡ್ತಾ ಇದ್ದಾರಾ ರಾಮ್? ಹೆಂಗೆ ಗೊತ್ತಾಯ್ತು ನಿಂಗೆ ಈ ಬ್ರ್ಯಾಂಡ್ ಬಗ್ಗೆ? ಅದನ್ನಾದ್ರೂ ಹೇಳಪ್ಪ. Instagram. I follow a few dermatologists. Oh, dermatologist recommended. Okay, ಸರಿ. This is the applicator that I have. ತಗೋಬೇಡ ಅದೆಲ್ಲ ವೇಸ್ಟ್. Best selling facial device booster pro. No, facial device booster pro. Should have sold it pro. Anything you want Shweta to buy, put a pro at the end of it. Pro Max. And I'll put a Pro Max behind it. So they'll buy it. So that's what Ram thinks about me. Ram, ಹೆಂಗೋ ನೀನು ಹಿಂಗೂ ಕೂತಿದ್ಯಲ್ಲ ಇಲ್ಲಿ. Do you want to answer that question, Ram? ನಾನು ಅವಾಗ ವಿಡಿಯೋ ಮಾಡೋ ಅಷ್ಟೇ ಇರೋದಿಲ್ಲ. You're getting me famous on Insta. ಮುಂದಕ್ಕೆ ಬಾ ಕ್ಯಾಮ್ರಾಗೆ. Tell me. ಇವಾಗ ಒಂದು ಕ್ವೆಶ್ಚನ್ ಬಂದಿದೆ ಅಲ್ವಾ? ವೈ ಡು ಯು ನಾಟ್ ಅಲವ್ ಮೀ ಟು ಶಾಪ್ ಅಂತ ಬಂದಿದೆ. ನಾನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದ್ದೆ ಒಂದು ವಿಡಿಯೋನಲ್ಲಿ, ಆಯಿತಾ? ಅದಾದಮೇಲೆ ಮಮ್ಮಿ ನನ್ನ ಜೊತೆ ಶಾಪಿಂಗ್ ಹೋಗ್ಬೇಕಾದ್ರೆ ಐ ಜಸ್ಟ್ ಟೋಲ್ಡ್ ದಟ್ ಬಿಕಾಸ್ ಇಟ್ ಇಸ್ ಫಾರ್ ರಿಲೇಟಿವ್ಸ್, ರಾಮ್ ಇಸ್ ಓಕೆ, ನಾನಾಗಿದ್ದರೆ ಅವ್ನು ಬಿಡ್ತಾ ಇರಲಿಲ್ಲ ಅಂತ. ಸೊ ವಾಟ್ ಈಸ್ ಯುವರ್ ಕಾಮೆಂಟ್? ಏನಕ್ಕೆ ಬಿಡಲ್ಲ ನೀನು ನಂಗೆ ಶಾಪಿಂಗ್ ಮಾಡೋಕ್ಕೆ? There is nothing like allow or not allow. You are allowed to do anything with your money. You are allowed to do anything with your money, but it's just that you should do it. Did you just tell allowed? Like, yeah, it is. I'm nobody to allow you, not allow you. That's what I meant. Yes. Yeah. So this is the equation, guys. ಯಾರೋ ಒಬ್ರು ಸಖತ್ ಕ್ಯೂಟ್ ಆಗಿ ಕಮೆಂಟ್ ಹಾಕಿದ್ರೆ ಆಯ್ತಾ? ಇಲ್ಲ. No. What I again ask you not to do is go on a rampage. Rampage being the keyword. Go on a rampage and fill the house with stuff, which I have to again figure out how to get rid of. So. ನೀನ್ ಕ್ಲೀನ್ ಮಾಡ್ತೀಯಾ? ನೀನ್ ಮಾಡ್ಸಿರ್ತೀಯಾ ಬಟ್ಟೆ ಎಲ್ಲ? Exactly. It is all lying around now without nobody is taking care of it. ಸೊ ಅವನೇನು ಹೇಳ್ತಾ ಇದ್ದಾನೆ, ಸ್ವಲ್ಪ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಕನ್ನಡ ಕಲ್ತ್ಕೊ ಆಯ್ತಾ? ಸೊ ಇಸ್ ಟ್ರೈಂಗ್ ಟು ಟೆಲ್ ದ್ಯಾಟ್ ನಾನು ಹೋದಾಗೆಲ್ಲ ಜಾಸ್ತಿ ಶಾಪಿಂಗ್ ಮಾಡ್ತೀನಿ, ಅದಕ್ಕೋಸ್ಕರ ಒಂದೊಂದ್ಸಲ ಬೇಡ ಅಂತ ಹೇಳ್ತಾನೆ. ಬಟ್ ಹಿ ಆಲ್ಸೋ ಕೆನ್ ನಾಟ್ ಸೇ ಬೇಡ ಟು ಮೀ. ಇಸ್ ದಟ್ ವಾಟ್ ಯು ಆರ್ ಸೇಯಿಂಗ್? ಭಯ ತಾನೆ ನಿಂಗೆ? ತುಂಬಾ ಭಯ. ಮುಖ ತೊಳ್ಕೊಂಡಿದ್ದೀನಿ. ನಮ್ಮ ರಾಮ್ದು ಇನ್ಸ್ಟಾಗ್ರಾಮ್ ಮಾಡಿದ್ರೆ ಏನೆಲ್ಲ ಗೊತ್ತಾಗುತ್ತೆ. ಬಟ್ ನಾನು ತೋರಿಸಿದ ಬಟ್ಟೆ ಇನ್ಸ್ಟಾಗ್ರಾಮ್ದಲ್ಲ, ನಾನೇ ರಿಸರ್ಚ್ ಮಾಡಿ ತೊಗೊಂಡಿರೋದು. ಹಚ್ಕೊಳ್ಳುವ ಇದನ್ನು. ಟಿಡಿಂಗ್
ಕಿಡಿಂಗ್. ಎಷ್ಟು ಹಚ್ಕೋಬೇಕು ಒಂದ್ಸಲಕ್ಕೆ ಅಂತ ಹೇಳಲೇ ಇಲ್ವಲ್ಲ ನಮ್ಮ ಬಾಸು. ಅದನ್ನ ಪಚ್ಕಿ ಮಾಡಿ ಹಚ್ಕೊಂಡಿದ್ದೀನಿ. ಸಾರಿ ಅಲ್ಲ, ಎಷ್ಟು ಕ್ಯೂಟ್ ಅಂದರೆ ಒಬ್ಬೊಬ್ರು ಸೋ ಕ್ಯೂಟ್. ಏನಂತ ಕಮೆಂಟ್ ಮಾಡಿದ್ರು, ಓ ಶ್ವೇತಾ ಅವರೇ ಈ ಥರ ಹೇಳಿದ್ರಲ್ಲ ಮತ್ತು ನಿಮಗೆ ಫ್ರೀಡಮ್ ಇಲ್ವಲ್ಲ ಅಂತ. ದೆನ್ ನಾನು ಅಂದ್ಕೊಂಡೆ, ನಾನು ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಈ ವರ್ಷ ಅಂತ ತೋರಿಸ್ಬಿಟ್ರೆ ಅಂತ. ಬಟ್ ಏನು ಗೊತ್ತಾ, ಅದೆಲ್ಲ ಶೋ ಆಫ್ ಆಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ. ನಿಮಗೆ ರಿಯಲಾಗಿ ಇಂಟ್ರೆಸ್ಟ್ ಇದ್ದರೆ ಐ ಕ್ಯಾನ್ ಶೋ ಯು ಆಲ್ ದ ಡಿಸೈನರ್ ಬ್ರ್ಯಾಂಡ್ಸ್ದು ಜ್ಯುವೆಲ್ರಿ ಮತ್ತು ಪರ್ಸು ಮತ್ತು ಅದು ಮತ್ತು ಇದು. ಹಚ್ಕೊಂಡೆ, ಚೆನ್ನಾಗಿದೆ ಆ್ಯಕ್ಚುಲಿ, ಬೇರೆ ಥರನೇ ಇದೆ. ಅಪ್ಲಿಕೇಟರ್ ಬೇಡಪ್ಪ, ಅಷ್ಟೆಲ್ಲ ಟೈಮ್ ಇರಲ್ಲ. ಇದಕ್ಕೇನೋ ಹಚ್ಕೊಳಕ್ಕೊಂದು ಅಪ್ಲಿಕೇಟರು ಬರುತ್ತಂತೆ, ಸೊ ಅದು ಬೇಕಾ ಅಂತ ಕೇಳ್ತಾ ಇದ್ದ. ಇದು ಸೊ ದಿಸ್ ವೈಟ್ ಪಾರ್ಟ್ ಏನಿದೆಯಲ್ಲ ಅದು ನಿಯಾಸಿನಮೈಡ್. ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ನಿಯಾಸಿನಮೈಡ್. ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ ನಿಯಾಸಿನಮೈಡ್ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಟುಡೇ. ಆದರೆ ಇವಾಗಲೇ ಹೋಗಿ ವಿಡಿಯೋ ಎಡಿಟ್ ಮಾಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದಿಸ್ ವಿಡಿಯೋ ಬಿಕಾಸ್ ರಾಮ್ ಬಂದಿದ್ದ ಮಾತಾಡೋಕ್ಕೆ ಅಂತ. ಐ ಆಮ್ ಸೋ and yeah, whoever commented, cute comment and the observation. Bye bye.